ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ 3 ಕಾಳುಗಳನ್ನ ನೆನೆಸಿ ಇಟ್ಟಿದ್ದೆ. ಇದು ಕಡಲೆಕಾಳು, ಹೆಸರು ಕಾಳು, ಉದ್ದಿನಕಾಳು ಮತ್ತು 3 ಸೇರಿಸಿ ನೆನೆಸಿಟ್ಟಿದ್ದೆ. ಅದರಿಂದ ದೋಸೆ ಮಾಡೋಣ ಬನ್ನಿ. ಇದು ಕಾಳುಗಳು ತುಂಬಾ ಹೆಲ್ತಿಗೆ ಒಳ್ಳೆಯದು ಕೂಡ. ಹೆಸರು ಕಾಳು ಮತ್ತು ಕಡಲೆಕಾಳು, ಉದ್ದಿನಕಾಳನ್ನು ಸೇರಿಸಿದ್ದೀನಿ. ಇದಕ್ಕೆ ಸಮ ಕ್ವಾಂಟಿಟಿಲಿ ತೊಗೊಳ್ಳಿ. ನೆನೆಸಿ ಬೆಳಿಗ್ಗೆ ತೊಳೆದೆ ಎಲ್ಲ ನೆನೆಸಿ ಇಟ್ಬಿಟ್ಟಿದ್ದೆ. ಇಲ್ಲಿ ಅದಕ್ಕೆ ಅಕ್ಕಿನೂ ಕೂಡ ಹಾಕ್ಕೊಳ್ತಾಯಿದ್ದೀನಿ. ಇಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನೀಟಾಗಿ ಚೆನ್ನಾಗಿ ಸೊಸೈಟಿ ಅಕ್ಕಿ ಚೆನ್ನಾಗಿ ತೊಳ್ಕೊಳ್ಳಿ. 3-4 ಸತಿ ಚೆನ್ನಾಗಿ ತೊಳ್ಕೊಳ್ಳಿ. ಅದು ಪೌಡ್ರೆಲ್ಲ ಹೋಗೋವರಿಗೆ. ಸೊಸೈಟಿ ಅಕ್ಕಿನ ದೋಸೆಗೆ ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಗ್ರೈಂಡರಲ್ಲಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಕಾಳುಗಳು ಮತ್ತು ಕಾಳುಗಳು ಸಪ್ರೇಟ್ ರುಬ್ಬಿಟ್ಟು ಆಮೇಲೆ ಅಕ್ಕಿನ ಸಪ್ರೇಟ್ ರುಬ್ಬಿದ್ದೆ. ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ. ಅದು ಇದೆಲ್ಲ ಕಾಳುಗಳಿರೋದ್ರಿಂದ ತುಂಬ ಚೆನ್ನಾಗಿ ಒದಗಿ ಬರುತ್ತೆ. ಇವಾಗ ತವಾ ಕಾಯಕ್ಕೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. ಆಮೇಲೆ ದೋಸೆ ಮಿಕ್ಸ್ ಮಾಡಿದ್ನಲ್ಲ, ದೋಸೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಬರುತ್ತೆ ದೋಸೆ. ಇದು ಒಣಗಿದ್ರೂ ಕೂಡ, ಇಟ್ಟರೂ ಕೂಡ, ತಣ್ಣಗಾದ್ರೂ ಕೂಡ ಇದು ರಫ್ ಆಗಲ್ಲ ದೋಸೆ. ಇದು ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇದು ನಾವು ಸೆಟ್ಟು ದೋಸೆ ಯಾವ ಥರ ಮಾಡ್ತಾರಲ್ಲ ಅದೇ ಥರ ಬರುತ್ತೆ. ಸೆಟ್ಟು ದೋಸೆ ಥರ ಮೆತ್ತಗೆ ಮೃದುವಾಗಿರುತ್ತೆ ದೋಸೆ ಇದು. ಇವಾಗ ಸ್ವಲ್ಪ ತುಪ್ಪ ನಿಮಗೆ ತುಪ್ಪ ಬೇಕಂದ್ರೆ ತುಪ್ಪ ಹಾಕ್ಕೊಳ್ಳಿ, ಎಣ್ಣೆ ಬೇಕಂದ್ರೆ ಎಣ್ಣೆ ಹಾಕ್ಕೊಳ್ಳಿ. ನನ್ನ ತುಪ್ಪ ಇತ್ತು, ಹಂಗಾಗಿ ಮಕ್ಕಳಿಗೆ ತುಪ್ಪ ಹಾಕ್ಕೊಳ್ಳೋಣ ಅಂತ ತುಪ್ಪ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಗರಿಗರಿಯಾಗಿ, ನಿಮಗೆ ಗರಿ ಬೇಕು ಅಂದರೆ ಗರಿಗರಿಯಾಗಿ ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ಹಂಗೇನೆ ಆದ್ರೂ ಸ್ವಲ್ಪ ಕಮ್ಮಿ ಬೇಕಾದರೂ ಬೇಯಿಸ್ಕೊಬೋದು. ಇಲ್ಲಿ ನಾನು ಕೆಂಪು ಚಟ್ನಿ ರುಬ್ಬಿಟ್ಟಿದ್ದೆ. ಕೆಂಪು ಚಟ್ನಿ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಮಸಾಲೆ ದೋಸೆ ಥರ ಟೇಸ್ಟ್ ಬರಲಿ ಅಂತ. ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ. ಆಲೂಗೆಡ್ಡೆ ಪಲ್ಯನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಮೇಲೆ. ನೋಡಿ, ಈ ಥರ ರೋಲ್ ಮಾಡೋಣ. ರೋಲಿಂಗ್ ಮಾಡಿ ಮಸಾಲೆ ದೋಸೆ ಥರ ಆಗುತ್ತೆ. ಇನ್ನು ಸ್ವಲ್ಪ ನೀವು ಮಸಾಲೆ ದೋಸೆ ಥರ ಕ್ರಿಸ್ಪಿ ಬೇಕು ಅಂತಾರೆ ಇನ್ನೂ ಸ್ವಲ್ಪ ತೆಳ್ಳಗೆ ಹರಡ್ಕೊಬೋದು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೋಸೆ. ನೀವು ಫುಲ್ ಅಂಚು ತುಂಬ ಬೇಕಾದ್ರೆ ಹಾಕ್ಕೊಂಡು, ತುಂಬ ತೆಳುವಾಗಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನೋಡಿ, ದೋಸೆ ಇಷ್ಟ ಆಗಿದೆ ಅಂದ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಈ ಥರ ದೋಸೆ. ಆರೋಗ್ಯಕರವಾದಂಥ ದೋಸೆ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.